ಅತ್ಯಂತ ವರ್ಣರಂಜಿತ ನಾಯಕ ನಟ ರೆಬಲ್ ಸ್ಟಾರ್ ಅಂಬರೀಷ್ ರವರು ಆಗಲಿ 7 ವರ್ಷಗಳು ಕಳೆದ್ರೂ ಕೂಡ ಆಳುವಂಥ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಎನ್ನುವಂತಹ ಮನೋಭಾವನೆ ನಮ್ಮಂಥ ಅಂಬರೀಷ್ ಅಭಿಮಾನಿಗಳಿಗೆ ಮೂಡ್ತಾ ಇದೆ. ಯಾಕೆ ಅಂತಂದರೆ ಅಂಬರೀಷ್ ಅಂತ MH ಅಂಬರೀಷ್ ರಸ್ತೆ ಅಂತೇಳಿ ರೇಸ್ಕೋರ್ಸ್ ರಸ್ತೆಗೆ ಆಗಿನ ಸರ್ಕಾರ ಹೆಸರಿಕ್ಕುತ್ತೆ. ಅದು ನಾಮಕ ವ್ಯವಸ್ಥೆಗೆ ಹೆಸರಿಕ್ಕಿದೆಯಾ ಅನ್ನೋದು ನಮ್ಮ ಅಂಬರೀಷ್ ಅಭಿಮಾನಿಗಳಿಗೆ ಗೊಂದಲ ಮೂಡ್ತಾ ಇದೆ. ಕಾರಣ ಇಷ್ಟೇ, MH ಅಂಬರೀಷ್ ರಸ್ತೆ ಅಂತ ಹೆಸರಿಟ್ಟು ಮರೆಯಾಯಿತೇ ಹೊರತು ಸರ್ಕಾರ ಅಲ್ಲಿ ಮೆರೆಸುವಂತಹ ಕೆಲಸವನ್ನು ಯಾವುದನ್ನು ಮಾಡಲಿಲ್ಲ ಅಂಬರೀಷ್ ಅವ್ರನ್ನ. ಹಾಗೆಯೇ ಕರ್ನಾಟಕ ರತ್ನ ಪ್ರಶಸ್ತಿಗೆ ಹಲವಾರು ಜನ ಮಹಾನ್ ಸಾಧಕರನ್ನು ಹೆಸರಿಸಿತು. ಅಂತಹ ಸಾಧಕರ ಪಟ್ಟಿಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಅಂಬರೀಷ್ ಅವರು ಇರಬೇಕಾಗಿತ್ತು, ಇಲ್ಲ ಅನ್ನುವುದು ನಮ್ಮೆಲ್ಲ ಅಂಬರೀಷ್ ಅಭಿಮಾನಿಗಳಿಗೆ ನೋವು ತೋರಿಸುವಂಥ ವಿಚಾರ. ಹಾಗೆಯೇ ಈಗಿನ BBMP ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ಗಳ ಪುನರ್ವಿಂಗಡಣೆಯನ್ನು ಮಾಡಿತು. ಆ ವಾರ್ಡ್ಗಳ ಪುನರ್ವಿಂಗಡಣೆಯಲ್ಲಿ ಹಲವಾರು ಮಹಾನ್ ಸಾಧಕರನ್ನು ಹೆಸರನ್ನು ಸೂಚಿಸಿದೆ, ಸಂತೋಷ. ಅಂತಹ ಒಂದು ಸಾಲಿನಲ್ಲಿ ಅಗ್ರಮಾನ್ಯ ದಿವ್ಯವಾಗಿ ಅಂಬರೀಷ್ ಅವರ ಹೆಸರಿರಬೇಕಾಯಿತು, ಇಲ್ಲ ಅನ್ನೋದು ನಮಗೆಲ್ಲರೂ ಕೂಡ ಕಣ್ಣು ನೀರು ತರಿಸುವಂಥ ವಿಚಾರ. ಅಂಬರೀಷ್ ಅಭಿಮಾನಿಗಳ ಕಣ್ಣು ನೀರಿನ ಶಾಪಕ್ಕೆ ಈ ಸರ್ಕಾರ ಬಲಿಯಾಗೋದು ಬೇಡ. ಮುಂದಿನ ಚುನಾವಣೆಯಲ್ಲಿ ಅಂಬರೀಷ್ ಅಭಿಮಾನಿಗಳ ಶಾಪ ನಿಮಗೆ ತಟ್ಟೋದು ಬೇಡ ಅಂತಂದರೆ ಈಗಾಗಲೇ ನೆನೆಗುದಿಗೆ ಬಿದ್ದಿರುವಂತಹ ಎಲ್ಲ ಕಾರ್ಯಗಳನ್ನು ಅಂಬರೀಷ್ ಹೆಸರನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಹಾಗೂ DCM DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಕೈ ಮುಗಿದು ಅಂಬರೀಷ್ ಅಭಿಮಾನಿಗಳ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಜೈ ಅಂಬರೀಷ್ ಅಣ್ಣ, ಜೈ ಕರ್ನಾಟಕ. ಹಾಗೆಯೇ ಈ ಕಾರ್ಯವನ್ನು ಇನ್ನೂ ಸ್ವಲ್ಪ ದಿನ ನೋಡ್ತೀವಿ ನಾವು. ಅಂಬರೀಷ್ ಅಭಿಮಾನಿಗಳು ಕರ್ನಾಟಕದವರು ವಿಶಾಲ ಹೃದಯದವರು ಅಂತ ಹೇಳ್ತೀವಲ್ಲ, ಹಾಗೆಯೇ ನಾವು ಕೂಡ ವಿಶಾಲ ಹೃದಯದವರು. ಕಣ್ಣು ಮುಚ್ಚಿ ನೋಡೋದಲ್ಲ, ಕಣ್ಣು ಬಿಟ್ಕೊಂಡೇ ನೋಡ್ತಾ ಇರ್ತೀವಿ. ಕಣ್ಣು ಮುಚ್ಚಿಸುವಂಥ ಕೆಲಸವನ್ನು ರಸ್ತೆಯಲ್ಲಿ ಧಿಕ್ಕಾರ ಕೂಗುವುದರ ಮುಖಾಂತರ, ಚಳುವಳಿ ಮಾಡುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂಬರೀಷ್ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಘೋಷಣೆಗೆ ಹೋಗ್ತಾ ಇದ್ದೀನಿ. ಜೈ ಅಂಬರೀಷ್ ಅಣ್ಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.